AIDSO ಅಂತ ವಿದ್ಯಾರ್ಥಿ ಸಂಘಟನೆ ನಾವು ಮಾಡಿದಿರೋ ಕೆಲಸನ ಅವರು ರಾಜ್ಯಾದ್ಯಂತ ಮಾಡಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಇವತ್ತು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಾವೆಲ್ಲ ಸಂಪೂರ್ಣವಾದ ಬೆಂಬಲವನ್ನ ನಮ್ಮ ಹಳ್ಳಿಯಿಂದ ಮತ್ತೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ಅವರಿಗೆ ಹೋರಾಟಕ್ಕೆ ಬೆಂಬಲವನ್ನು ಕೊಡಲೇಬೇಕಾಗ್ತದೆ. ಒಂದೇ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಕುದ್ಮಲ್ ರಂಗಾರಾವ್ ಅಂತ ಒಂದು ಫೋಟೋ ಇದೆ. ಕುದ್ಮಲ್ ರಂಗಾರಾವ್ ಅಂದ್ರೆ ಇವರು ಜಾತಿಯಲ್ಲಿ ಬ್ರಾಹ್ಮಣರು. ಇವರು ಆ ಕಾಲಕ್ಕೆ ನಾವಿನ್ನೂ ಹುಟ್ಟಿರಲ್ಲ, ಆ ಕಾಲಕ್ಕೆ ನಮ್ಮ ದಲಿತ ಸಮುದಾಯಕ್ಕೆ ವಿದ್ಯಾಭ್ಯಾಸವನ್ನ ಕೊಡ್ಲಿಕ್ಕೆ ಹೋಗ್ತಾರೆ, ಪಾಠಶಾಲೆಗಳನ್ನ ಮಾಡ್ತಾರೆ. ಇವರು ನಮ್ಗೆ ನಮ್ಮ ಜಾತಿಗಳ ವಿದ್ಯಾಭ್ಯಾಸ ಕೊಡಕ್ ಹೋದಾಗ ಅವ್ರಿಗೆ ವಿದ್ಯಾಭ್ಯಾಸ ಕಲ್ಸಕ್ ಹೊರಟಾಗ ಅವ್ರ ಜಾತಿಯವರೇ ವಿರೋಧ ಮಾಡ್ತಾರೆ. ಇವ್ರಿಗೆ ನೀವ್ ಯಾಕೆ ಕೆಳಜಾತಿಯವ್ರಿಗೆ ವಿದ್ಯಾಭ್ಯಾಸ ಕೊಡ್ತೀರಾ, ನೀವು ಮಾಡ್ತಾ ಇರೋದು ತಪ್ಪು ಅಂತೇಳಿ ಹೇಳಿದಾಗ ಅವ್ರು ಒಂದೇ ಒಂದು ಮಾತು ಹೇಳ್ತಾರೆ, ಸುಮ್ಮನೆ ಇರ್ಬೇಕು ಮಕ್ಕಳು. ಇವತ್ತು ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ತುಳಿತಕ್ಕೊಳ್ಪಟ್ಟು ದೌರ್ಜನ್ಯಕ್ಕೊಳ್ಪಟ್ಟು ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಈ ದಲಿತ ಸಮುದಾಯ, ಕೆಳ ಸಮುದಾಯ ಅವ್ರಿಗೆ ನಾನು ಒಂದು ಮಹತ್ವವಾದಂತ ವಿದ್ಯಾಭ್ಯಾಸನ ಕಲಿಸ್ಲಿಕ್ಕೆ ಹೊರಟಿದ್ದೇನೆ. ಆ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ದೊಡ್ಡ ಸರ್ಕಾರಿ ನೌಕರಿಯಲ್ಲಿ ಹುದ್ದೆಗೆ ಹೋಗಿ ಆ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಕಾರಲ್ಲಿ ಬಂದು ನಮ್ಮೂರಲ್ಲಿ ಬಂದಾಗ ಆ ಕಾರ್ ಚಕ್ರದಲ್ಲಿ ಧೂಳು ಎದ್ದೇಳುತ್ತಲ್ಲ, ಆ ಧೂಳು ನನ್ನ ಹಣೆಗೆ ತಾಕಿದ್ರೆ ಆಗ ನನ್ನ ಜನ್ಮ ಸಾರ್ಥಕ ಆಗುತ್ತೆ ಅಂತ ಈ ವ್ಯಕ್ತಿ ಹೇಳ್ತಾರೆ ಬ್ರಾಹ್ಮಣ.